ಪ್ರಿಯ ವೀಕ್ಷಕರೇ, ಅನನ್ಯ ಚಿತ್ರಗಳ ಮಾಹಿತಿ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಶಂಕರ್ ನಾಗ್ ರವರ ಮೊದಲ ಚಿತ್ರ ಒಂದಾನೊಂದು ಕಾಲದಲ್ಲಿ. ಈ ಚಿತ್ರದ ವಿಶೇಷತೆಯೊಂದಿಗೆ ಈ ಸಂಚಿಕೆಯನ್ನು ಪ್ರಾರಂಭಿಸುತ್ತೇವೆ. ಒಂದಾನೊಂದು ಕಾಲದಲ್ಲಿ ಈ ಚಿತ್ರವು 1978ರಲ್ಲಿ ಬಿಡುಗಡೆಯಾದ ಚಿತ್ರ. ಈ ಚಿತ್ರದ ನಿರ್ದೇಶಕರು ಗಿರೀಶ್ ಕಾರ್ನಾಡ್, ನಿರ್ಮಾಪಕರು GN ಲಕ್ಷ್ಮೀಪತಿ ಮತ್ತು KN ನಾರಾಯಣ್. ಈ ಚಿತ್ರದ ಕಲಾವಿದರು ಶಂಕರ್ ನಾಗ್, ಸುಂದರ್ ಕೃಷ್ಣಾರಸ್, ಅಕ್ಷತಾ ರಾವ್, ಸುಂದರ್ ರಾಜ್ ಇನ್ನು ಮತ್ತಿತರರು ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಇದು ವಿಶಿಷ್ಟವಾದ ಭಾರತೀಯ ನಿರೂಪಣಾ ಶೈಲಿಯೊಂದಿಗೆ ಯೋಧರ ನೀತಿಶಾಸ್ತ್ರವನ್ನು ಸಮರ್ಥಕವಾಗಿ ನಿರೂಪಿಸುತ್ತದೆ. ಮಧ್ಯಕಾಲೀನ ಯುದ್ಧದಲ್ಲಿ ಕರ್ನಾಟಕದ ಹಿನ್ನೆಲೆಯಲ್ಲಿ ನಿರ್ಮಿಸಲಾದ ಈ ಚಿತ್ರವು ಗಂಡುಗಲಿ ಎಂಬ ಬಾಡಿಗೆ ಸೈನಿಕ ಪ್ರತಿಸ್ಪರ್ಧಿ ನಾಯಕರ ಅಧಿಕಾರದ ಹೋರಾಟದಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಕಥೆಯನ್ನು ಹೇಳುತ್ತದೆ. ಗಂಡುಗಲಿ ಪಾತ್ರದ ಅವರ ಅಭಿನಯವು ಎಷ್ಟು ಗಮನಾರ್ಹವಾಗಿದೆ ಮತ್ತು ಅವರ ಅಭಿನಯವು ಎಷ್ಟು ಶಕ್ತಿಯುತವಾಗಿದೆ ಎಂದರೆ, ಅವರು ಭಾರತದ 7ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ನಟನೆಗಾಗಿ ಬೆಳ್ಳಿ ನವಿಲು ಪ್ರಶಸ್ತಿ ಪುರಸ್ಕಾರವನ್ನು ಪಡೆದರು. ಈ ಚಿತ್ರದ ಅಭಿನಯ ಅವರಿಗೆ ವೃತ್ತಿ ಬದುಕಿನ ಹೆಬ್ಬಾಗಿಲನ್ನೇ ತೆರೆಯಿತು. ಕನ್ನಡ ಚಿತ್ರರಂಗದಲ್ಲಿ ಅಪ್ರತಿಮ ವ್ಯಕ್ತಿಯಾಗಿ ಬೆಳೆಯುವಂತಾಯಿತು. ಮುಂದಿನ ದಿನಗಳಲ್ಲಿ ಅವರು ನಟ ಮತ್ತು ನಿರ್ದೇಶಕರಾಗಿ ಪ್ರೇಕ್ಷಕರನ್ನು ಸೆಳೆಯುವರಲ್ಲಿ ಅಪಾರ ಯಶಸ್ಸನ್ನು ಪಡೆದರು. ಆ ವರ್ಷದ ಅತ್ಯುತ್ತಮ ಕನ್ನಡ ಚಲನಚಿತ್ರ ಪ್ರಶಸ್ತಿಯನ್ನು ನೀಡಿದ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ತೀರ್ಪುಗಾರರು ಅದರ ಅತ್ಯುತ್ತಮ ಹೊರಾಂಗಣ ಛಾಯಾಗ್ರಹಣ ಮತ್ತು ಉತ್ತಮ ಗುಣಮಟ್ಟದ ನಟನೆಯನ್ನು ಮುಕ್ತಕಂಠದಿಂದ ಶ್ಲಾಘಿಸಿದರು. ಮಲೆನಾಡಿನ ದಟ್ಟವಾದ ಕಾಡುಗಳು ಮತ್ತು ಕಡಿದಾದ ಭೂಪ್ರದೇಶವನ್ನು ಛಾಯಾಗ್ರಹಣದಲ್ಲಿ ಸೆರೆ ಹಿಡಿದಿರುವುದು ಈ ಚಿತ್ರದ ಕಾವ್ಯದಂತಹ ನಿರೂಪಣೆಗೆ ಮಹತ್ವದ ಕೊಡುಗೆ ನೀಡಿದೆ. ಯುದ್ಧದ ಸರಣಿಗಳ ಹೋರಾಟದ ಚಲನೆಗಳ ಸಂಯೋಜನೆಯನ್ನು ಅದ್ಭುತವಾಗಿ ನಿರ್ವಹಿಸಲಾಗಿದೆ. ಭಾಸ್ಕರ್ ಚಂದಾವರ್ಕರ್ ಅವರ ಹಿನ್ನೆಲೆ ಸಂಗೀತ ಈ ಚಿತ್ರದ ವಾತಾವರಣವನ್ನು ಮತ್ತಷ್ಟು ಗಾಢವಾಗಿಸುತ್ತದೆ. ಈ ಚಿತ್ರದಲ್ಲಿ ಒಂದೇ ಹಾಡನ್ನು ಕವಿತಾ ಕೃಷ್ಣಮೂರ್ತಿ ಅವರ ಹಿನ್ನೆಲೆ ಗಾಯನದಲ್ಲಿ ರೂಪಿಸಲಾಗಿದೆ. ಇದು ಅವರ ವೃತ್ತಿ ಜೀವನದ ಮೊದಲ ಹಾಡು ಎಂಬುದು ಗಮನಾರ್ಹ. ಈ ಚಿತ್ರದಲ್ಲಿ ಕಂಡುಬಂದ ಮಿಶ್ರ ಸಂಸ್ಕೃತಿಯ ಧೋರಣೆಗಳು ಚಲನಚಿತ್ರದ ಜಾಗೃತಿಕ ಅಂಶಗಳಾದ ಗೌರವ, ದ್ರೋಹ ಮತ್ತು ವಿಮೋಚನೆಯ ಹೋರಾಟದ ಸಾರ್ವತ್ರಿಕ ವಿಚಾರಗಳನ್ನು ಗುರುತಿಸಿದ್ದರು. ಒಂದಾನೊಂದು ಕಾಲದಲ್ಲಿ ಚಿತ್ರವು ಕನ್ನಡ ಚಿತ್ರರಂಗದಲ್ಲಿ ಒಂದು ಮೈಲುಗಲ್ಲು ಮಾತ್ರವಲ್ಲದೆ ಭಾರತ ಮತ್ತು ವಿದೇಶಗಳಲ್ಲಿ ಸಹ ಪ್ರೇಕ್ಷಕರು ಹಾಗೂ ವಿಮರ್ಶಕರನ್ನು ಸಮವಾಗಿ ಆಕರ್ಷಿಸಿದ ಚಿತ್ರ. ಸತ್ವಪೂರ್ಣವಾದ ಕತೆ ಹೇಳುವಿಕೆ ಮತ್ತು ಸಿನಿಮೀಯ ಚಿತ್ರಣದ ಶ್ರೇಷ್ಠತೆಯ ಮೂಲಕ ಪ್ರಾದೇಶಿಕ ಸಿನಿಮಾಗಳು ಸಹ ಜಾಗತಿಕ ಪ್ರಸ್ತುತಿಯನ್ನು ಹೇಗೆ ಸಾಧಿಸಬಹುದು ಎಂಬುದಕ್ಕೆ ಇದು ಒಂದು ನಿರಂತರ ಉದಾಹರಣೆಯಾಗಿ ಉಳಿದಿದೆ. ಪ್ರಿಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರ ಹಾಗೂ ಚಿತ್ರದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಈ ಚಿತ್ರದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ